ವಿಶ್ವಗುರು ಬಸವ ತಂದೆಯನ್ನು ಹೃನ್ಮಂದಿರದಲ್ಲಿ ಸದಾ ಸ್ಮರಣೆ ಮಾಡಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ನೇಜ್ ಗ್ರಾಮದಲ್ಲಿ ಭಾಳ ಪ್ರಾಚೀನವಾಗಿರುವಂಥ ಈ ಒಂದು ಕಾಡಸಿದ್ದೇಶ್ವರ ಮಹಾದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇಂದು ನೂತನವಾಗಿ ನಿರ್ಮಿಸಿರುವಂತಹ ನಗಾರಿಖಾನೆ ಉದ್ಘಾಟನೆ, ಆ ನಗಾರಿಖಾನೆಗೆ ಕಳಸಾರೋಹಣ ಸಮಾರಂಭ ಜೊತೆಗೆ ಸಭಾಮಂಟಪದ ಉದ್ಘಾಟನೆ ಸಮಾರಂಭವನ್ನು ಇವತ್ತಿನ ದಿನ ಹಮ್ಮಿಕೊಳ್ಳಲಾಗಿದೆ. ಈ ಇಡೀ ಊರೇ ಇವತ್ತಿನ ದಿನ ಸಂಭ್ರಮ ಸಡಗರದಿಂದ ಕೂಡಿಕೊಂಡು ಜೊತೆಗೆ ಇವತ್ತಿನ ಸಮಾರಂಭದ ದಿವ್ಯ ಸನ್ನಿಧಾನವನ್ನು ನಾಡು ಕಂಡಿರುವಂಥ ಪಂಚಪೀಠಗಳಲ್ಲಿ ಒಂದಾಗಿರುವಂಥ ಶ್ರೀಶೈಲ ಜಗದ್ಗುರು ಮಹಾಪೀಠದ ಒಡೆಯರಾಗಿರುವಂಥ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ 1008 ಶ್ರೀಶೈಲದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರು, ಹಾಗೆ ಇದೇ ಭಾಗದ ಪ್ರತಿಷ್ಠಿತ ಮಠಗಳೊಂದಾದ ನಿಡಸೋಸಿಯ ಸಿದ್ಧ ಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಮಣ್ಣಿರಂಜನ ಪ್ರಣವ ಸ್ವರೂಪಿ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ದಯಪಾಲಿಸುತ್ತಿದ್ದಾರೆ. ಈ ಭಾಗದ ಶಾಸಕರಾಗಿರುವಂಥ ಗಣೇಶ್ ಹುಕ್ಕೇರಿಯವರು ಅಥವಾ ಅವರ ತಂದೆಯವರು ಪ್ರಕಾಶ್ ಹುಕ್ಕೇರಿಯವರು ಸಭಾಮಂಟಪಕ್ಕೆ ಸರ್ಕಾರದಿಂದ ಅನುದಾನವನ್ನು ನೀಡಿರುವ ಕಾರಣ ಅವರು ಕೂಡ ಇವತ್ತಿನ ದಿನ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಲಿದ್ದಾರೆ. ಇವತ್ತಿನ ಎಲ್ಲ ಮಕ್ಕಳಿಗೆ ಲಿಂಗ ದೀಕ್ಷೆಯ ಕಾರ್ಯಕ್ರಮವನ್ನು ನೂಲದ ಗುರುಸಿದ್ಧ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇವತ್ತಿನ ದಿನ ಹಮ್ಮಿಕೊಂಡಿದ್ದಾರೆ. ಎಲ್ಲ ಮಕ್ಕಳಿಗೆ ಲಿಂಗಧಾರಣೆ ಜೊತೆಗೆ ವಿಭೂತಿ ಧಾರಣೆ, ಈ ಥರ ನೂರಾರು ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ನಿಮಿತ್ತವಾಗಿ 9 ದಿವಸಗಳ ಪರ್ಯಂತರ ಆಧ್ಯಾತ್ಮದ ಪ್ರವಚನ, ಅಂದರೆ ನಾವು ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಸಿದ್ಧಲಿಂಗೇಶ್ವರ ಮಠ ವಿಜಯಪುರ 9 ದಿವಸಗಳ ಪರ್ಯಂತರ ಮನೆ ಮನೆಗೆ ರುದ್ರಾಕ್ಷಿ ವಿಭೂತಿಯನ್ನು ಧಾರಣೆ ಮಾಡೋದ್ರ ಜೊತೆಗೆ ಮಕ್ಕಳಲ್ಲಿ ಜನರಲ್ಲಿ ಒಂದು ಒಳ್ಳೆಯ ಸದ್ಭಾವ ಸಂಸ್ಕಾರವನ್ನು ಕಲಿಸುವುದು, ಜೊತೆಗೆ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು, ಎಲ್ಲರೂ ಧರ್ಮದ ಹಾದಿಯಲ್ಲಿ ನಡೀಲಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು 9 ದಿವಸಗಳ ಪರ್ಯಂತರವಾಗಿ ಇಲ್ಲಿ ಪ್ರವಚನ ನೆರವೇರುತ್ತಾ ಇದೆ, ನಡೆದುಕೊಂಡು ಬಂದಿದೆ. ನಿನ್ನೆ ದಿನ ಮಂಗಲೂ ಕೂಡ ಆಗಿದೆ. ಇವತ್ತಿನ ಅಭೂತಪೂರ್ವವಾಗಿರುವಂಥ ಕಾರ್ಯಕ್ರಮದ ಇಬ್ಬರೂ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯವನ್ನು ವಹಿಸಿ ಭಾಳ ನ ಭೂತೋ ನ ಭವಿಷ್ಯತೆ ಎನ್ನುವ ಹಾಗೆ ಇವತ್ತಿನ ದಿನ ಈ ಕಾರ್ಯಕ್ರಮ ನೇಜ್ ಗ್ರಾಮದಲ್ಲಿ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ಊರಿನ ಎಲ್ಲ ಹಿರಿಯರು, ದೇವಸ್ಥಾನದ ಕಮಿಟಿಯವರು, ಯುವಕರು, ಈ ಊರಿನ ಎಲ್ಲ ತಾಯಂದಿರು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಇಲ್ಲಿ ಮೂಲವಾಗಿರುವಂಥ ಕಾಡಸಿದ್ದೇಶ್ವರನ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ. ಈ ಊರಿನ ಎಲ್ಲ ಸದ್ಭಕ್ತರು ತನು ಮನದಿಂದ ಧನದಿಂದ ಸೇವೆಯನ್ನು ಸಲ್ಲಿಸಿ ಎಲ್ಲರೂ ಕಾಡಸಿದ್ದೇಶ್ವರನ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನನ್ನ ಇಚ್ಛೆ.